ನೋಡಿ, ಇದು ಸ್ಕೈ ವಾಕ್ ಬಂದ್ಬಿಟ್ಟು ಓಕ್ಲಿಪುರಮಲ್ಲಿರೋದು. ಈ ಸ್ಕೈ ವಾಕ್ನಲ್ಲಿ ಏನಕ್ಕೋಸ್ಕರ ಸರ್ಕಾರ ಈ ಸ್ಕೈ ವಾಕ್ಗಳನ್ನ ಕಟ್ಟಿದ್ದಾರೆ? ಜನಗಳ್ಗೆ ಒಳ್ಳೇದಾಗಲಿ ಅಂತ. ಆದರೆ ಈ ಜನಗಳು ಈ ಸ್ಕೈ ವಾಕ್ನ ಯೂಸೇ ಮಾಡಲ್ಲ ಅಂತಾರೆ. ಏನು ಈ ರಸ್ತೆಯಲ್ಲಿ ಬೇರೆ ಗಾಡಿಗಳು ಬರ್ತಾನೆ ಇರ್ತವೆ. ನೋಡಿ, ಎಷ್ಟು ಗಾಡಿಗಳು ಬರ್ತಾಯಿದ್ದಾವೆ. ಆದರೆ ಜನಗಳು ನೋಡಿ ಹೆಂಗೆ ಭಯನೇ ಇಲ್ಲ ಅವ್ರಿಗೆ. ಭಯನೇ ಇಲ್ದಂಗೆ ರೋಡ್ಗಳನ್ನ ದಾಟ್ತಾರೆ. ಮಕ್ಕಳು, ಹೆಂಗಸರು, ಮಕ್ಕಳು ಇವರೆಲ್ಲ ಭಯನೇ ಇಲ್ದಂಗೆ ರೋಡ್ಗಳನ್ನ ದಾಟ್ತಾರೆ. ನೋಡಿ, ಅಲ್ಲೊಬ್ರು ನೋಡಿ ಹೆಂಗೆ ಹೋಗ್ತಾಯಿದ್ದಾರೆ. ನೋಡಿ, ಇವರೆಲ್ಲ ಈ ಒಂದು 5 ನಿಮಿಷ ಏನಪ್ಪ ಆಗ್ಬಿಡ್ತದೆ. 5 ನಿಮಿಷ ಬಂದು ಸ್ಕೈ ವಾಕಲ್ಲಿ ಹತ್ಬಿಟ್ಟು ಆರಾಮಾಗಿ ಹೋಗ್ಬೋದು. ನೋಡಿ, ಎಷ್ಟು ಗಾಡಿಗಳು ಎಷ್ಟು ಹೆವಿ ಸ್ಪೀಡಲ್ಲಿ ಬರ್ತಾಯಿದ್ದಾವೆ. ಈ ಜನಗಳಿಗೆ ಏನು ಒಂಚೂರು ಬುದ್ಧಿ ಇಲ್ವೋ ಏನಿಲ್ವೋ ಒಂದು ಗೊತ್ತಿಲ್ಲ. ಇಷ್ಟೊಂಥರ ಹೆವಿ ಅವ್ರಿಗೆ ತನ್ನ ಜೀವಕ್ಕೆ ತೊಂದರೆ ಆಗೋದು. ಏನಕ್ಕೋಸ್ಕರ ಸರ್ಕಾರ ಅಷ್ಟೆಲ್ಲ ಖರ್ಚು ಮಾಡಿ ಸ್ಕೈ ವಾಕ್ನ ಕಟ್ಟೋದು ಏನು ಯೂಸೇ ಮಾಡ್ಕೊಳಕ್ಕೆ ಬರೋದಿಲ್ಲ ಅನಿಸುತ್ತೆ ಈ ಜನಗಳಿಗೆ. ಏನಾದ್ರು ತೊಂದರೆ ಆದರೆ ಏನು ಮಾಡ್ತಾರೆ, ಏನು ಮಾಡ್ತಾರೆ. ಆಮೇಲೆ ಸರ್ಕಾರದ ಮೇಲೆ ಗೂಬೆ ಕುಡಿಸ್ತಾರೆ. ಆಮೇಲೆ ಇವರೆಲ್ಲ ಅದೇನು ತಲೆ ಒಳಗಡೆ ಅದೇನು ಕಂಡಿದ್ದಾರೋ ಗೊತ್ತಿಲ್ಲ. ಸುಮ್ಮನೆ ವೇಸ್ಟ್ ಮಾಡ್ತಾರೆ. ನೋಡಿ ಈ ಶಾಲಾ ಕಾಲೇಜು ಹುಡುಗರುಗಳು ಇವರು ಅಷ್ಟೇ. ನೋಡಿ, ಸುಮ್ಮನೆ ರೋಡ್ ದಾಡ್ತಾರೆ, ನಡ್ಕೊಂಡೋಗಿ ರೋಡ್ ದಾಡ್ತಾರೆ. ಇವ್ರಿಗೆಲ್ಲ ಏನು ಬಂದಿದೆ ದಾಡಿ? ಇವರಿಗೆಲ್ಲ ಏನಾದರೂ ತೊಂದರೆ ಆದರೆ ಕೈಯೋ ಕಾಲ ಮುರಿದೋದ್ರೆ, ಗಾಡಿಗಳು ಹೆವಿ ಸ್ಪೀಡಲ್ಲಿ ಬಂದು ಗಾಡಿಗಳು ಕೈಯೋ ಕಾಲ ಮುರಿದೋದ್ರೆ ಯಾರು ಆಗ್ತಾರೆ? ಏನು ಒಂಚೂರು ತಲೆ ಒಳಗಡೆ ಏನು ಬುದ್ಧಿ ಇಲ್ವೋ? ಏನಕ್ಕೋಸ್ಕರ ಓದ್ತಾರೆ ಇವರೆಲ್ಲ ಅಂತ ಗೊತ್ತಿಲ್ಲ. ನೋಡಿ, ಎಷ್ಟು ಸ್ಪೀಡಲ್ಲಿ ಬರ್ತಾಯಿದೆ ಗಾಡಿಗಳು. ಆದರೆ ಅಲ್ಲಿ ನಡ್ಕೊಂಡು ಹೋಗ್ತವೆ. ನೋಡಿ ಬರೀ ಇಂಥವೇ ಇಷ್ಟೇ. ನೋಡಿ, ಎಷ್ಟು ಗಾಡಿಗಳು. ನೋಡಿ, ಹೆಂಗಸರು, ಮಕ್ಕಳು, ದೊಡ್ಡ ಚಿಕ್ಕ ಹುಡುಗರುಗಳಿಗೆ ಹೇಳ್ಬೇಕು ಅವರೇನೆ, ಬನ್ನಿರಪ್ಪ ಸ್ಕೈ ವಾಕ್ ಯೂಸ್ ಮಾಡಿರಿ ಅದನ್ನು ಅಂತ. ಆದರೆ ಇವರೆಲ್ಲ ನೋಡಿ